ಇತ್ತೀಚೆಗಷ್ಟೇ ಆರಂಭವಾದ ನಿನಗಾಗಿ ಧಾರಾವಾಹಿ ವೀಕ್ಷಕರನ್ನ ಹಿಡಿದಿಡುವಲ್ಲಿ ಗೆದ್ದಿದೆ. ಅದು ನೆಗೆಟಿವ್ ಆಗಿರಲಿ, ಪಾಸಿಟಿವ್ ಪಾತ್ರಗಳು ಆಗಿರಲಿ, ಎಲ್ಲ ಪಾತ್ರಗಳು ಅದ್ಭುತವಾಗಿ ಅಭಿನಯಿಸುತ್ತಿದ್ದು, ಎಲ್ಲರ ನಟನೆಯನ್ನ ವೀಕ್ಷಕರು ಕೂತು ಸೀರಿಯಲ್ ನೋಡುವಂತೆ ಮಾಡಿದೆ. ನಿನಗಾಗಿ ಧಾರಾವಾಹಿಯಲ್ಲಿ ಸೂಪರ್ ಸ್ಟಾರ್ ನಟಿ ರಚನಾ ತಾಯಿಯಾಗಿ ಗತ್ತು ದರ್ಪದ ಕೂಡಿದ ನೆಗೆಟಿವ್ ಶೇಡ್ ಪಾತ್ರದ ಮೂಲಕ, ಮಗಳನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರುವ ಅಮ್ಮನ ಪಾತ್ರದ ಮೂಲಕ ಗಮನ ಸೆಳೆದ ನಟಿ. ಅವರ ಹೆಸರು ಸೋನಿಯಾ ಪೊನ್ನಪ್ಪ ದೇವಯ್ಯ ಅಥವಾ ಪೊನ್ನಮ್ಮ ದೇವಯ್ಯ. ತನ್ನ ಸ್ವಾರ್ಥಕ್ಕಾಗಿ ಮಗಳನ್ನೇ ಬಳಸುತ್ತಿರುವ ತಾಯಿ ಪಾತ್ರ ಸೋನಿಯಾ ಅವರದು. ಸೂಪರ್ ಸ್ಟಾರ್ ಆಗಿರುವ ತನ್ನ ಮಗಳನ್ನ ಮುಂದಿಟ್ಟುಕೊಂಡು ಕೋಟಿಗಟ್ಟಲೆ ಹಣ ಮಾಡುವುದೇ ವರ್ಜೇಶ್ವರಿಯ ಬಯಕೆ. ಮಗಳ ಮುಂದೆ ಒಳ್ಳೆಯವಳಂತೆ ನಟಿಸಿ ಆಕೆಗೆ ಮೋಸ ಮಾಡುವ ಈಕೆಯ ಬುದ್ಧಿ ಮಗಳಿಗೆ ಯಾವಾಗ ತಿಳಿಯುತ್ತೆ ಎಂದು ಕಾಯ್ತಿದ್ದಾರೆ ವೀಕ್ಷಕರು. ಜೊತೆಗೆ ವರ್ಜೇಶ್ವರಿ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ವರ್ಜೇಶ್ವರಿ ಪಾತ್ರದಲ್ಲಿ ಮಿಂಚುತ್ತಿರುವ ಸೋನಿಯಾ ಪೊನ್ನಮ್ಮ ಯಾರು ಗೊತ್ತಾ? ಸೋನಿಯಾ ಪೊನ್ನಮ್ಮ ಮೂಲತಃ ಮಡಿಕೇರಿಯವರು. ಇವರು ಜನಪ್ರಿಯ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಭರತನಾಟ್ಯ ಹಾಗೂ ಕಥಕ್ ನೃತ್ಯವನ್ನ ಕಲಿತಿರುವ ಸೋನಿಯಾ ದೂರದರ್ಶನದ ಎ ಗ್ರೇಡ್ ಕಲಾವಿದೆಯಾಗಿದ್ದು, ದೇಶ ವಿದೇಶಗಳಲ್ಲಿಯೂ ನೃತ್ಯ ಪ್ರದರ್ಶನ ನೀಡಿ ಜನಪ್ರಿಯತೆ ಪಡೆದಿದ್ದಾರೆ. ಇವರು ಕೊರಿಯೋಗ್ರಾಫರ್ ಕೂಡ ಹೌದು. ಸೋನಿಯಾ ಪೊನ್ನಮ್ಮ ಕನ್ನಡ ಕಿರುತೆರೆಗೆ ಹೊಸಬರು. ಆದರೆ ಇವರು 22 ವರ್ಷಗಳ ಹಿಂದೆ ಕೊಡಗು ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು. ನಂತರದ ದಿನಗಳಲ್ಲಿ ನೃತ್ಯದಲ್ಲಿ ಬ್ಯುಸಿಯಾಗಿದ್ದ ಸೋನಿಯಾ ಇದೀಗ ಬರೋಬ್ಬರಿ 22 ವರ್ಷಗಳ ಬಳಿಕ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಮದುವೆಯಾಗಿ ಪತಿಯೊಡನೆ ಸಿಂಗಾಪುರದಲ್ಲಿ ನೆಲೆಸಿರುವ ಸೋನಿಯಾ ನಿನಗಾಗಿ ಧಾರಾವಾಹಿಯ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯಾದದ್ದು ವಿಶೇಷ. ಡ್ಯಾನ್ಸ್ ಕಾರ್ಯಕ್ರಮದ ಸಲುವಾಗಿ ಸೋನಿಯಾ ಹೆಚ್ಚಾಗಿ ಸಿಂಗಾಪುರದಿಂದ ಬೆಂಗಳೂರಿಗೆ ಬರುತ್ತಿದ್ದರಂತೆ. ಆ ಸಮಯದಲ್ಲಿ ನಿನಗಾಗಿ ಧಾರಾವಾಹಿಯ ಆಡಿಷನ್ನಲ್ಲಿ ಭಾಗವಹಿಸುವಂತೆ ನಿರ್ಮಾಪಕರಿಂದ ಕರೆ ಬಂದಿತ್ತಂತೆ. ಆಡಿಷನ್ಗೆ ಹೋದ ಸೋನಿಯಾ ಮೊದಲ ಆಡಿಷನ್ನಲ್ಲಿ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯೂ ಆದರಂತೆ. ನಿನಗಾಗಿ ಧಾರಾವಾಹಿ ಶೂಟಿಂಗ್ನಲ್ಲಿ ಸದ್ಯ ಬ್ಯುಸಿಯಾಗಿರುವುದರಿಂದ ಕೊಂಚ ಡ್ಯಾನ್ಸ್ನಿಂದ ಈಗ ಸೋನಿಯಾ ಬ್ರೇಕ್ ಪಡೆದಿದ್ದಾರೆ. ಇನ್ನು ಖಡಕ್ ಆಗಿರುವ ವಜ್ರೇಶ್ವರಿ ಪಾತ್ರಕ್ಕೆ ಸೋನಿಯಾ ಅವರಿಗೆ ಪ್ರೇರಣೆ ನೀಡಿದ್ದು ರಮ್ಯಾ ಕೃಷ್ಣ ಅವರ ಬಾಹುಬಲಿ ಚಿತ್ರದ ಪಾತ್ರವಂತೆ. ವಜ್ರೇಶ್ವರಿ ಪಾತ್ರವನ್ನ ನೋಡಿದ್ರೆ ಖಂಡಿತವಾಗಿಯೂ ರಮ್ಯಾ ಕೃಷ್ಣ ಛಾಯೆ ಕಾಣಿಸುತ್ತೆ ಅಂದ್ರೆ ತಪ್ಪಾಗಲ್ಲ. ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.